श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. ವಿದೇಹಾಪರಿ ಚಾಲವೂನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ. ನಮಸ್ಕಾರತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯ ರಾಶಿ. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. श्री ज्ञानेश्वरी. अध्याय 16. ದೈವಾಸುರ ಸಂಪತ್ತಿ ವಿಭಾಗ ಯೋಗ. ಸಂಪುಟ 21. किंबहुना तृषितालागी पाणीयार इले असे जगी. तैसे दुःखितांचे सेलभागी जिणे जयाचे. ಇಷ್ಟೇ ಅಲ್ಲದೆ ನೀರಡಿಸಿದವರಿಗಾಗಿಯೇ ಇಲ್ಲಿ ನೀರಿರುವುದು ಈ ಜಗತ್ತಿನಲ್ಲಿ. ಅದರಂತೆ ಇನ್ನೊಬ್ಬರ ದುಃಖ ನಿವಾರಣೆಗಾಗಿಯೇ ಇಲ್ಲಿ ಬದುಕಿರುವನವನು. ಇಷ್ಟೇ ಅಲ್ಲದೆ ಈ ಜಗತ್ತಿನಲ್ಲಿ ನೀರಡಿಸಿದವರಿಗಾಗಿಯೇ ನೀರು ಇರುವುದು. ಅದರಂತೆ ಅವನು ಇನ್ನೊಬ್ಬರ ದುಃಖ ನಿವಾರಣೆಗಾಗಿಯೇ ಬದುಕಿರುವನು. ತೋ ಪುರುಷ ವೀರರಾಯ ಮೂರ್ತಿಮಂತ ಜಾಣದಯ ಮೀ ಉದಯಜತಾಂಚಿ ತಯಾ ಋಣಿಯಾ ಲಾಭೆ. ವೀರರಾಜ ಅರ್ಜುನ, ಆ ಪುರುಷನು ಮೂರ್ತಿಮಂತ ದಯೆಯಾಗಿರುವನು. ಹೊಂದಿದೊಡನೆ ಅವನು ಈ ದಯೆಯನ್ನು ನಾನವನ ಋಣಿಯಾಗುವೆನು. ಹೇ ವೀರರಾಜ ಅರ್ಜುನ, ಇಂಥ ಪುರುಷನೇ ಮೂರ್ತಿಮಂತ ದಯೆಯಾಗಿರುವನು. ಅವನು ಇಂಥ ಈ ದಯೆಯನ್ನು ಹೊಂದಿದಾಗಲೇ ನಾನು ಅವನ ಋಣಿಯಾಗಿರುವೆನು. ಆತ ಸೂರ್ಯಾಸಿ ಜೀವೇ ಅನುಸರಲಿಯ ರಾಜೀವೇ ಪರೀತೇತೋ ನ ಶಿವೆ ಸೌರಭ್ಯ ಜೈಸೆ. ಅಂತಃಕರಣದಿಂದ ಸೂರ್ಯನನ್ನು ಕಮಲವು ಅನುಸರಿಸುತ್ತಿರಲು ಅವನನ್ನು ಆದರೂ ಸ್ಪರ್ಶಿಸುವುದಿಲ್ಲವೋ ಸುಗಂಧವನ್ನು. ಯಾವ ರೀತಿಯಾಗಿ ಕಮಲವು ಅಂತಃಕರಣಪೂರ್ವಕವಾಗಿ ಸೂರ್ಯನನ್ನು ಅನುಸರಿಸುತ್ತಿದ್ದರೂ ಸೂರ್ಯನು ಅದರ ಸುಗಂಧವನ್ನು ಯಾವ ರೀತಿಯಾಗಿ ಸ್ಪರ್ಶಿಸುವುದಿಲ್ಲವೋ. ಕಾ ವಸಂತಾಚಿಯ ವಾಹಾಣಿ आलिया वनश्रीच्या अक्षोहिणी तेन करितुची घेणी निघाला तो. ಅಥವಾ ವಸಂತ ಋತುವಿನ ಸಂದರ್ಭದಲ್ಲಿ ಪ್ರಾಪ್ತವಾದಾಗವನ ಶೋಭೆ ಸಮೃದ್ಧಿ ಇಲ್ಲಿ ಸ್ವಲ್ಪವೂ ಸ್ವೀಕರಿಸದೆ ಅದನ್ನಿಲ್ಲಿ ಹೊರಟು ಹೋಗುವನು. ಅಥವಾ ವಸಂತ ಋತುವಿನ ಸಂದರ್ಭದಲ್ಲಿ ನಿಸರ್ಗದ ಶೋಭೆಯ ಸಮೃದ್ಧಿ ಪ್ರಾಪ್ತವಾದಾಗಲೂ ಆ ವಸಂತ ಋತು ಅದನ್ನು ಸ್ವೀಕರಿಸದೆ ಸುಮ್ಮನೆ ಹೊರಟು ಹೋಗುವನು. ಹೇ ಅಸೋ ಮಹಾಸಿದ್ಧೀಸಿ ಲಕ್ಷ್ಮೀ ಆಲಿಯಾ ಪಾಶಿ ಪರಿ ಮಹಾವಿಷ್ಣು ಜೈಸಿ ಗಣೀಚಿನಾತೆ. ಇದರಲ್ಲಿ ಮಹಾಸಿದ್ಧಿಯೊಂದಿಗೆ ಸಹಜವಾಗಿ ಲಕ್ಷ್ಮಿಯು ಹತ್ತಿರ ಬರಲಾಗಿ ಮಹಾವಿಷ್ಣು ಯಾವ ರೀತಿಯಾಗಿ ಲೆಕ್ಕಿಸುವುದಿಲ್ಲವೋ ಅವಳನ್ನು. ಇದಿರಲಿ, ಲಕ್ಷ್ಮಿಯು ತನ್ನ ಎಲ್ಲ ಮಹಾಸಿದ್ಧಿಗಳೊಂದಿಗೆ ವಿಷ್ಣುವಿನ ಪಾದದ ಹತ್ತಿರ ಬಂದು ಕುಳಿತರೂ ವಿಷ್ಣು ಅವಳನ್ನು ಯಾವ ರೀತಿ ಲೆಕ್ಕಿಸುವುದೇ ಇಲ್ಲವೋ. ತೈಸೆ ಐಹಿಕೀಂಚೀಕ ಸ್ವರ್ಗೀಚೆ ಭೋಗಪಾಯಿಕ ಜಾಲಿಯ ಇಚ್ಛೇಚೆ ಪರಿಭೋಗಾವೇ ಹೇನ ರುಚೆ ಮನಾಮಾಜಿ. ಅದೇ ರೀತಿ ಇಹಲೋಕದ ಅಥವಾ ಸ್ವರ್ಗದ ಅಪೇಕ್ಷಿತ ಭೋಗ ದಾಸ್ಯತ್ವ ಸ್ವೀಕರಿಸಿದರೂ ಅವುಗಳಿಂದ
ಇಚ್ಛೆ ಆಗುವುದಿಲ್ಲ ಭೋಗದ ಬಗ್ಗೆ ಅವನ ಮನಸ್ಸಿನಲ್ಲಿ. ಅದೇ ರೀತಿ ಯಹಲೋಕದ ಅಥವಾ ಸ್ವರ್ಗದ ಅಪೇಕ್ಷಿತ ಭೋಗಗಳೆಲ್ಲವೂ ದಾಸ್ಯತ್ವ ಸ್ವೀಕರಿಸಿ ಬಂದರೂ ಅವುಗಳಿಂದ ಅವನ ಮನಸ್ಸಿನಲ್ಲಿ ಭೋಗದ ಇಚ್ಛೆಯೇ ಆಗುವುದಿಲ್ಲ. ಬಹುವೇ ಕಾಯ ಕೌತುಕಿ ಜೀವನೋಹಿ ವಿಷಯಾಭಿಲಾಖಿ ಅಲೋಲುಪ್ತ್ವದಶ ಥಾವುಕಿ ಜಾಣತೆ ಹೇ. ಹೆಚ್ಚಿಗೇನು ಹೇಳುವುದು ಕೌತುಕದಿಂದಲೂ ಅವನ ಜೀವಕ್ಕಿರುವುದಿಲ್ಲ ವಾಸನೆ ವಿಷಯದೊಳು. ಇದೇ ಅಲೋಲುಪತೆ ಎಂದು ಶಾಸ್ತ್ರದೊಳು ತಿಳಿಯಲಾಗಿದೆ. ಹೆಚ್ಚಿಗೇನು ಹೇಳುವುದು ಕೌತುಕದಿಂದಲೂ ಅವನ ಜೀವಕ್ಕೆ ವಿಷಯಗಳ ವಾಸನೆ ಇರುವುದೇ ಇಲ್ಲ. ಇದಕ್ಕೆ ಶಾಸ್ತ್ರದಲ್ಲಿ ಅಲೋಲುಪತೆ ಎಂದು ತಿಳಿಯಲಾಗಿದೆ. ಆತ ಮಾಶಿಯ ಜೈಸೆ ಮೋಹಳ ಜಳಚರ ಜೇವಿ ಜಳ ಕಾ ಪಕ್ಷಿಯ ಅಂತರಾಳ ಮೋಕಳೇಹೇ. ಜೇನುಗೂಡು ಜೇನು ನೊಣಗಳಿಗೆ, ನೀರು ಜಲಚರಗಳಿಗೆ, ಆಕಾಶ ಪಕ್ಷಿಗಳಿಗೆ ಪ್ರಿಯವಾಗಿರುವಂತೆ ಜೇನುಗೂಡು ಜೇನು ನೊಣಗಳಿಗೆ, ನೀರು ಜಲಚರಗಳಿಗೆ, ಆಕಾಶ ಹಕ್ಕಿಗಳಿಗೆ ಪ್ರಿಯವಾಗಿರುವಂತೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.